Hello viewers, welcome to Concepts of Mechanical Engineering 2 video series. In this video series, you are going to learn about week 11 content of your CME 2, that is, second semester mechanical diploma course. ಇಲ್ಲಿ ಕಟಿಂಗ್ ಟೂಲ್ಸ್ ಮತ್ತು ಅಬ್ರೆಸಿವ್ಸ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. I have divided the entire class into different weeks content into different sessions. In the initial session, you are going to learn about introduction to cutting tools, the classification of cutting tools, what are the different characteristics of a cutting tool, selection and comparison of cutting tool. Afterwards, you are going to learn about single point and multi-point cutters to nomenclature ಬಗ್ಗೆ ತಿಳ್ಕೊಂತೀರಾ. ಸರ್ಫೇಸ್ ಫಿನಿಶಿಂಗ್ ಆಪರೇಷನ್ಸ್ ಅಂದರೆ ಗ್ರೈಂಡಿಂಗು, ಅದ್ರ ಬಗ್ಗೆ ತಿಳ್ಕೊತೀರಾ. ಗ್ರೈಂಡಿಂಗಲ್ಲಿ ಯೂಸ್ ಮಾಡುವಂತಹ ಅಬ್ರೆಸಿವ್ಸ್ ಯಾವ್ಯಾವುದು, ಯು ಆರ್ ಗೋಯಿಂಗ್ ಟು ಲರ್ನ್ ದಟ್. ಗ್ರೈಂಡಿಂಗ್ ವೀಲ್ ಡೆಸಿಗ್ನೇಷನ್, ಹೌ ಟು ಡೆಸಿಗ್ನೇಟ್ ಎ ಗ್ರೈಂಡಿಂಗ್ ವೀಲ್, ಪಾಲಿಶಿಂಗ್ ಮತ್ತು ಕೋಟಿಂಗ್ ಯಾವ ಥರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊತೀರಾ. ಆ್ಯಂಡ್ ಯು ನೀಡ್ ಟು ಪರ್ಫಾರ್ಮ್ ಸಿಂಪಲ್ ಸರ್ಫೇಸ್ ಗ್ರೈಂಡಿಂಗ್ ಆಪರೇಷನ್ ಆಸ್ ಮೆನ್ಷನ್ಡ್ ಇನ್ ಯುವರ್ syllabus. So this is our overview of cutting tools and abrasive chapter, that is week 11. I'm going to start with introduction. Why cutting tool is important. ನೀವು ನೋಡಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಗಳಾಗಿರ್ಬೋದು ಅಥವಾ ಸಿಂಪಲ್ ಹ್ಯಾಂಡ್ ಆಪ್ರೇಷನ್ಸ್ ಆಗಿರ್ಬೋದು, ಕಟಿಂಗ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಟೂಲ್ಸ್ಗೆ ನಾವು ಕಟಿಂಗ್ ಟೂಲ್ಸ್ ಅಂತ ಇರ್ತೀವಿ. ಯಾಕೆಂದರೆ ಕಟಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ವರ್ಕ್ ಪೀಸನ್ನು ನಮಗೆ ಯಾವ ಶೇಪಿಗೆ ಬೇಕು, ಯಾವ ಸೈಜಿಗೆ ಬೇಕು, ಯಾವ ಫಿನಿಶಿಂಗ್ ಬೇಕು ಅಂತ ಕಟ್ ಮಾಡೋದಕ್ಕಿರುವಂಥದ್ದು ಕಟಿಂಗ್ ಟೂಲ್. ಹಾಗಾಗಿ ಸೊ ದಿಸ್ ಇಸ್ ಎ ಡಿವೈಸ್ ವಿಚ್ ಇಸ್ ಯೂಸ್ ಟು ರಿಮೂವ್ ದ ಮೆಟೀರಿಯಲ್ ಫ್ರಮ್ ವರ್ಕ್ ಪೀಸ್ ಬೈ ಶಿಯರ್ ಆ್ಯಕ್ಷನ್, ಅಂದರೆ ಕಟಿಂಗ್ ಆ್ಯಕ್ಷನ್ ಅಥವಾ ಒಂದಕ್ಕೊಂದು ಫೋರ್ಸಿಂದ ಆಗುವಂತಹ ಆ್ಯಕ್ಷನ್ನು ಏನಕ್ಕೆ ಅದು ಬೇಕಾಗುತ್ತೆ ಅಂತ ಹೇಳಿದ್ರೆ, ಟು ಗೆಟ್ ಎ ಡಿಸೈರ್ಡ್ ಶೇಪ್, ಸೈಜ್ ಆ್ಯಂಡ್ ಸರ್ಫೇಸ್ ಫಿನಿಶ್. ಸೊ ಇದನ್ನು ನಾವು ಲೇತ್ ಮಿಷಿನ್ಸಲ್ಲಿ ಟರ್ನಿಂಗ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಿ, ಹೋಲ್ಡ್ ಮಾಡ್ಬೇಕಾದ್ರೆ ಡ್ರಿಲ್ಲಿಂಗ್ ಮಿಷಿನ್ಸಲ್ಲಿ ಡ್ರಿಲ್ ಬಿಟ್ ಥರ ಯೂಸ್ ಮಾಡ್ತೀವಿ, ಮಿಲ್ಲಿಂಗ್ ಮಿಷಿನಲ್ಲಿ ಯೂಸ್ ಮಾಡ್ತೀವಿ, ಶೇಪಿಂಗ್ ಮಿಷನಲ್ಲಿ ಯೂಸ್ ಮಾಡ್ತೀವಿ. ಸೊ ವಾಟ್ ನಾಟ್, ಎಷ್ಟು ಮೆಷಿನ್ಸಲ್ಲಿ ನಾವು ಯಾವುದೇ ಒಂದು ಶೇಪಿಗೆ ತರಬೇಕಾದ್ರೆ ಕಟಿಂಗ್ ಟೂಲ್ಸ್ದು ಅವಶ್ಯಕತೆ ತುಂಬ ಇದೆ. ಇನ್ನು ಕ್ಲಾಸಿಫಿಕೇಷನ್ಗೆ ಬಂದರೆ, ವಿ ಹ್ಯಾವ್ ಕ್ಯಾಟಗರೈಸ್ ದ ಕಟಿಂಗ್ ಟೂಲ್ ಇಂಟು ಡಿಫರೆಂಟ್ ಕ್ಯಾಟಗರೀಸ್. ಅದರಲ್ಲಿ ಬೇಸ್ಡ್ ಆನ್ ನಂಬರ್ ಆಫ್ ಕಟಿಂಗ್ ಎಡ್ಜಸ್, ಎಷ್ಟು ಕಟಿಂಗ್ ಎಡ್ಜಸ್ಸಲ್ಲಿ ಕಟ್ ಮಾಡ್ತಾ ಇದೆ ಕಟಿಂಗ್ ಟೂಲ್ ಅನ್ನೋದ್ರ ಮೇಲೆ ವಿ ಕ್ಲಾಸಿಫೈ ಇಂಟು ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್ ಆ್ಯಂಡ್ ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್. ಸೊ ಇದ್ರ ಬಗ್ಗೆ ಲೇಟರ್ ಆನ್ ನೀವು ಗೋಯಿಂಗ್ ಟು ಲರ್ನ್. ಒಂದು ಪಾಯಿಂಟಲ್ಲಿ ಕಟ್ ಮಾಡ್ತಾರೆ, ಇದರಲ್ಲಿ ಮಲ್ಟಿ ಪಾಯಿಂಟಲ್ಲಿ ಕಟ್ ಮಾಡ್ತಾರೆ. ಯಾವ ಟೂಲ್ ಮೆಟೀರಿಯಲ್ಸಿಂದ ತಯಾರಿಸಿರ್ತಾರೆ ಕಟಿಂಗ್ ಟೂಲ್ನ ಅನ್ನೋದ್ರ ಮೇಲೆ ವಿ ಹ್ಯಾವ್ ಕ್ಲಾಸಿಫೈ ದ ಕಟಿಂಗ್ ಟೂಲ್ಸ್ ಇಂಟು ದಿಸ್ ಪಾರ್ಟ್ಸ್, ದಟ್ ಈಸ್ ಹೈ ಸ್ಪೀಡ್ ಸ್ಟೀಲ್, ಕಾರ್ಬೈಡ್ ಟೂಲ್ಸ್, ಸಿರಾಮಿಕ್ ಟೂಲ್ಸ್, ಡೈಮಂಡ್ ಟೂಲ್ಸ್ ಅಂತ ಕರಿತೀವಿ. ಯಾವ ಟೈಪ್ ಆಫ್ ಆಪ್ರೇಷನ್ನ ನಾವು ಮಾಡಿರ್ತೀವಿ ಅನ್ನೋದ್ರ ಮೇಲೆ ವಿ ಕ್ಲಾಸಿಫೈ ದ ಕಟಿಂಗ್ ಟೂಲ್ ಇಂಟು ಟರ್ನಿಂಗ್ ಟೂಲ್ಸ್, ಡ್ರಿಲ್ಲಿಂಗ್ ಟೂಲ್ಸ್, ಮಿಲ್ಲಿಂಗ್ ಕಟರ್ಸ್, ಬೋರಿಂಗ್ ಟೂಲ್ಸ್ ಅಥವಾ ಗ್ರೈಂಡಿಂಗ್ ಟೂಲ್ಸ್ ಅಂತ ಕ್ಯಾಟಗರೈಸ್ ಮಾಡ್ತಾರೆ. ಅದನ್ನು ಯಾವ ಥರ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ ಅನ್ನೋದ್ರ ಮೇಲೆ ಸಾಲಿಡ್ ಟೂಲ್, ಟಿಪ್ಪುಡ್ ಟೂಲ್ ಅಥವಾ ಇಂಡೆಕ್ಸ್ಡ್ ಇನ್ಸರ್ಟ್ ಟೂಲ್ ಅಂತಲೂ ಕೂಡ ಅದನ್ನು ಡಿಸಿಗ್ನೇಟ್ ಮಾಡಿರ್ತಾರೆ. ಇನ್ನು ಬೇಸ್ಡ್ ಆನ್ ದ ಮೋಷನ್ ವಿ ಕ್ಯಾನ್ ಕ್ಲಾಸಿಫೈ ಇಂಟು ಟೂ ಟೈಪ್ಸ್. ಕೆಲವೊಂದು ಕಟಿಂಗ್ ಟೂಲ್ಸು ರೊಟೇಟ್ ಆಗ್ತಾ ಇರ್ತವೆ, ಅದಕ್ಕೆ ರೋಟರಿ ಟೂಲ್ಸ್ ಅಂತ ಕರಿತೀವಿ. ಕೆಲವೊಂದು ಟೂಲ್ಸು ರೆಸಿಪ್ರೊಕೇಟ್ ಆಗ್ತಿರ್ತವೆ, ಟು ಆ್ಯಂಡ್ ಫ್ರೋ ಮೋಷನ್, ಅದಕ್ಕೆ ನಾವು ರೆಸಿಪ್ರೊಕೇಟಿಂಗ್ ಟೂಲ್ಸ್ ಅಂತ ಕರಿತೀವಿ. ಸೊ ರೋಟರಿ ಟೂಲ್ಸು ಡ್ರಿಲ್ಲಿಂಗು ಮಿಲ್ಲಿಂಗಲ್ಲಿ ನೋಡಿದ್ರೆ, ರೆಸಿಪ್ರೊಕೇಟಿಂಗ್ ಟೂಲ್ಸ್ನ ಶೇಪಿಂಗು, ಪ್ಲೇನಿಂಗು, ಲೇತ್ ಮಿಷಿನ್ಸಲ್ಲಿ ಕೆಲವೊಂದು ಆಪ್ರೇಷನ್ಸ್ ಮಾಡಬೇಕಾದ್ರೆ ನೋಡಬಹುದು. ಕಟಿಂಗ್ ಟೂಲ್ ಮೆಟೀರಿಯಲ್ನ ಗುಣಲಕ್ಷಣಗಳು ಏನೇನಿದೆ, ವಾಟ್ ಆರ್ ದ ಡಿಫರೆಂಟ್ ಪ್ರಾಪರ್ಟೀಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಕಟಿಂಗ್ ಟೂಲ್ ಮೆಟೀರಿಯಲ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ, ಕಟಿಂಗ್ ಟೂಲ್ ಮೆಟೀರಿಯಲ್ಲು ತುಂಬ ಹಾರ್ಡ್ ಆಗಿರಬೇಕು, ತುಂಬ ಗಟ್ಟಿ ಇರಬೇಕು, ವರ್ಕ್ ಪೀಸ್ಗಿಂತ ಜಾಸ್ತಿ ಗಟ್ಟಿ ಇರಬೇಕು. ಯಾಕೆ ಅಂತ ಹೇಳಿದ್ರೆ, ಆ ಕಟಿಂಗ್ ಮಾಡೋವಂಥ ಎಬಿಲಿಟಿ ಅದಕ್ಕೆ ಬರಬೇಕು ಅಂದರೆ ಕಟಿಂಗ್ ಟೂಲ್ ಮೆಟೀರಿಯಲ್ದು ವರ್ಕ್ ಪೀಸ್ಗಿಂತ ಜಾಸ್ತಿ ಹಾರ್ಡ್ ಆಗಿರಬೇಕು. ಮತ್ತು ಅದು ಸವೆಯೋದನ್ನು ರೆಸಿಸ್ಟ್ ಮಾಡಬೇಕು, ವೇರ್ ಹಾಕೋದನ್ನು ರೆಸಿಸ್ಟ್ ಮಾಡಬೇಕು. ಟಫ್ ಆಗಿರಬೇಕು ಅಂದರೆ ಶಾಕ್ ಅಥವಾ ಬ್ರೇಕ್ ಆಗುವಂಥ ಲೋಡನ್ನು ತಡೆಯುವಂತಹ ಕೆಪಾಸಿಟಿ ಇರಬೇಕು. ತುಂಬ ಟೆಂಪ್ರೇಚರ್ನ ರೆಸಿಸ್ಟ್ ಮಾಡುವಂಥದ್ದು. ಹೈ ಟೆಂಪ್ರೇಚರ್ ರೆಸಿಸ್ಟೆನ್ಸ್ ಅಂದರೆ ಕೆಲವೊಮ್ಮೆ ಒಂದು ಕಟಿಂಗ್ ಟೂಲು ವರ್ಕ್ ಪೀಸಿಗೆ ಟಚ್ ಆದಾಗ ಆ ಏನು ಝೋನ್ ಇರುತ್ತೋ, ಹೀಟ್ ಎಫೆಕ್ಟೆಡ್ ಝೋನ್ ಅಂತ ಕರಿತೀವಿ, ಹೈ ಟೆಂಪ್ರೇಚರ್ ಕ್ರಿಯೇಟ್ ಆಗುತ್ತೆ. ಆ ಟೆಂಪ್ರೇಚರ್ನ ತಡೆಯುವಂತಹ ಗುಣಲಕ್ಷಣ ಇರಬೇಕು. ಅಲ್ಲೂ ಕೂಡ ಹಾರ್ಡ್ನೆಸ್ಸು ಹಾಗೆ ಉಳ್ಕೊಂಡಿರಬೇಕು. ಲೋ ಫ್ರಿಕ್ಷನ್ ಅಂದರೆ ಉಜ್ಜುವಿಕೆ ಕಡಿಮೆ ಇರಬೇಕು, ಬಿಕಾಸ್ ಉಜ್ಜುವಿಕೆ ಜಾಸ್ತಿ ಆದರೆ ಹೀಟ್ ಜನ್ರೇಷನ್ ಜಾಸ್ತಿ ಆಗುತ್ತೆ. ಥರ್ಮಲ್ ಕಂಡಕ್ಟಿವಿಟಿ ಅಂದರೆ ಅದು ಒಳಗಡೆ ಹೀಟನ್ನು ಎಳ್ಕೊಂಡು ಬೇಗ ಅದನ್ನು ಡಿಸಿಪೇಟ್ ಮಾಡುವಂತಹ ಗುಣಲಕ್ಷಣ. ಇದು ತುಂಬ ಇಂಪಾರ್ಟೆಂಟ್ ಪ್ರಾಪರ್ಟೀಸ್. ಯಾಕೆ ಅಂತ ಹೇಳಿದ್ರೆ, ಕಟಿಂಗ್ ಟೂಲ್ ಮೆಟೀರಿಯಲ್ಸಲ್ಲಿ ಯಾವ್ದಾದ್ರು ಒಂದು ಪ್ರಾಪರ್ಟಿ ಇಲ್ಲ ಅಂದರೂ ಇಲ್ಲಿ ಹೇಳಿರುವಂಥದ್ದು, ದಟ್ ಈಸ್ ನಾಟ್ ಏಬಲ್ ಟು ಕಟ್ ಎ ಮೆಟೀರಿಯಲ್ ಇನ್ ಎ ಪ್ರಾಪರ್ ವೇ ಅಂತಲೇ ಹೇಳ್ಬೋದು.
ಇನ್ನು ಕಟಿಂಗ್ ಟೂಲ್ನ ಹೆಂಗೆ ಸೆಲೆಕ್ಟ್ ಮಾಡ್ತಾರೆ, ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್, ಹೌ ದ ಕಟಿಂಗ್ ಟೂಲ್ ಇಸ್ ಸೆಲೆಕ್ಟೆಡ್. ಸೊ ಯು ಕ್ಯಾನ್ ಸಿ ಇಟ್ ವಿಲ್ ಸೆಲೆಕ್ಟ್ ಬೇಸ್ಡ್ ಆನ್ ದ ವರ್ಕ್ ಪೀಸ್ ಮೆಟೀರಿಯಲ್. ಯಾವ ವರ್ಕ್ ಪೀಸ್ನ ನೀವು ಕಟ್ ಮಾಡಬೇಕು. ಇಫ್ ಇಟ್ ಈಸ್ ಎ ಸಾಫ್ಟ್ ಮೆಟೀರಿಯಲ್, ಗೋ ಫಾರ್ ಹೈ ಸ್ಪೀಡ್ ಸ್ಟೀಲ್. ಇಫ್ ಇಟ್ ಇಸ್ ಎ ಹಾರ್ಡ್ ಮೆಟೀರಿಯಲ್, ಗೋ ವಿತ್ ಸಿರಾಮಿಕ್ ಅಥವಾ ಕಾರ್ಬೈಡ್ ಕಟಿಂಗ್ ಟೂಲ್ ಯೂಸ್ ಮಾಡ್ಬೋದು. ಇನ್ನು ಯಾವ ಆಪ್ರೇಷನ್ನ ನೀವು ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಕ್ಯಾಟಗರೈಸ್ ಮಾಡೋದಾದರೆ, ರಫ್ ಕಟ್ಟಿಂಗಿಗೆ ಟಫ್ ಆಗಿರೋ ಟೂಲ್ಸ್ನ ಯೂಸ್ ಮಾಡಬೇಕು, ಫಿನಿಶ್ ಕಟ್ಟಿಂಗಿಗೆ ಹಾರ್ಡ್ ಆಗಿರೋ ಟೂಲ್ನ ಯೂಸ್ ಮಾಡಬೇಕು. ಇನ್ನು ಬೇಸ್ಡ್ ಆನ್ ಕಟಿಂಗ್ ಸ್ಪೀಡ್ ನೋಡೋದಾದರೆ, ಹೈ ಸ್ಪೀಡ್ ಆಪ್ರೇಷನ್ ಇದ್ದರೆ ಗೋ ವಿತ್ ದ ಕಾರ್ಬೈಡ್ ಟೂಲ್ಸ್, ಲೋ ಸ್ಪೀಡ್ ಆಪ್ರೇಷನ್ ಇದ್ದರೆ ಹೈ ಸ್ಪೀಡ್ ಸ್ಟೀಲ್ ಟೂಲ್ನ ಯೂಸ್ ಮಾಡಿ. ಟೂಲ್ ಲೈಫ್ ರಿಕ್ವೈರ್ಮೆಂಟ್, ನಿಮಗೆ ತುಂಬ ದಿನಗಳ ಕಾಲ ಬಾಳಿಕೆ ಬರಬೇಕು ಕಟಿಂಗ್ ಟೂಲ್ ಅಂತ ಹೇಳಿದ್ರೆ ಗೋ ವಿತ್ ಸಿರಾಮಿಕ್ ಅಥವಾ ಕಾರ್ಬೈಡ್ ಟೂಲ್. ಕಡಿಮೆ ಕಾಸ್ಟಿಗೆ ನಿಮ್ಗೆ ಕಟಿಂಗ್ ಟೂಲ್ ಬೇಕು ಅಂದರೆ ಗೋ ವಿತ್ ಹೈ ಸ್ಪೀಡ್ ಸ್ಟೀಲ್ ಬಿಕಾಸ್ ಇಟ್ ಈಸ್ ಲೈಕ್ ಚೀಪ್ಲಿ ಅವೈಲಬಲ್ ಕಂಪೇರ್ ಟು ದ ಅದರ್ ಟೂಲ್ಸ್ ಲೈಕ್ ಡೈಮಂಡ್ ವಿಚ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಇನ್ ಮೆಷಿನ್ ಕೇಪಬಿಲಿಟಿ, ಹೈ ಸ್ಪೀಡ್ ಮೆಷಿನ್ಸಲ್ಲಿ ಅಡ್ವಾನ್ಸ್ಡ್ ಟೂಲ್ಸ್ನ ಯೂಸ್ ಮಾಡಿಕೊಂಡು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಯಾವ ಟೂಲು ಮೆಟೀರಿಯಲ್ಲು ನಮಗೆ ಬೇಕಾಗಿರುವಂತಹ ಅಪ್ಲಿಕೇಶನ್ಗೆ ಯೂಸ್ಫುಲ್ ಆಗುತ್ತೆ ಅಂತ. ಯು ಕ್ಯಾನ್ ಕಂಪೇರ್ ದಿಸ್ ಟೂಲ್ ಮೆಟೀರಿಯಲ್ಸ್. ಸೊ HSS ಟೂಲ್ನ ಯಾವಾಗ ನಾವು ಚೂಸ್ ಮಾಡಬೇಕು, ವೆನ್ ಯು ವಾಂಟ್ ಟಫ್ ಅಥವಾ ಲೋ ಕಾಸ್ಟಲ್ಲಿ ಬೇಕು ಅಂದರೆ. ಸೊ ಜನರಲ್ ಆಗಿ ಎಲ್ಲ ಮೆಷಿನಿಂಗ್ ಆಪ್ರೇಷನ್ಸ್ ಲೈಕ್ ಲೇತು, ಶೇಪಿಂಗು ಅದೆಲ್ಲ HSSನ ನೋಡ್ತೀವಿ. ಇಫ್ ಯು ವಾಂಟ್ ಹೈ ಸ್ಪೀಡ್ ಆರ್ ವಿಯರ್ ರೆಸಿಸ್ಟೆನ್ಸ್ ಆ್ಯಂಡ್ ಫಾರ್ ದ ಮಾಸ್ ಪ್ರೊಡಕ್ಷನ್ ಅಪ್ಲಿಕೇಶನ್ ಯು ಸೆಲೆಕ್ಟ್ ಕಾರ್ಬೈಡ್ ಟೂಲ್. You want high temperature resistance for the hard material cutting, go with ceramic. And if you want high hardness and precision finishing, you need to go with the diamond cutting tools. ಕಟಿಂಗ್ ಟೂಲ್ಸ್ ನೋಡೋದಕ್ಕೆ ತುಂಬ ಚಿಕ್ಕದಾಗಿ ಕಾಣ್ಬೋದು, ಬಟ್ ಎವ್ರಿ ಇಂಡಸ್ಟ್ರೀಸಲ್ಲೂ ಪ್ರತಿದಿನ ಒಂದು ಹೊಸ ಅನ್ವೇಷಣೆ ನಡೀತಾ ಇದೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ದ ಬೇಸಿಕ್ ಇಂಟ್ರೊಡಕ್ಷನ್ ಅಬೌಟ್ ಕಟಿಂಗ್ ಟೂಲ್. ಸೊ ಇಫ್ ಯು ವಾಂಟ್ ಎನಿ ಕ್ಲಾರಿಫಿಕೇಶನ್, ಯು ವಿಲ್ ಜಸ್ಟ್ ಲೀವ್ ಎ ಕಮೆಂಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್